ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಣಾ ಪ್ರತಾಪ್ ಸಿಂಹ ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಹಮ್ಮಿಕೊಂಡಂತಹ ಮಾಲಿಂಗ್ಪುರದಲ್ಲಿ ಇರತಕ್ಕಂತಹ ರಜಪೂತ್ ಸಮಾಜದ ಎಲ್ಲ ಗುರು ಹಿರಿಯರಿಗೆ, ಯುವಕ ಮಿತ್ರರಿಗೆ, ತಾಯಂದಿರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಇತಿಹಾಸದಲ್ಲಿ ಮಾಲಿಂಗನ ಕಂಕನವಾಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇತಿಹಾಸದಲ್ಲಿ ಮಹಾರಾಜ ಪ್ರತಾಪ್ ಸಿಂಹ ಅವರದು ಬಹಳಷ್ಟು ಹೆಸರುವಾಸಿಯಾದಂಥದ್ದು. ಇವರು 9 ಮೇ 1540ರಂದು ರಾಜಸ್ಥಾನದ ಕುಂಭಲ್ಗಢದಲ್ಲಿ ಜನನ ಆಗ್ತದೆ. ಇವರು ಮೇವಾಡದ ರಾಜರು. ತಂದೆ ಉದಯ್ ಸಿಂಗ, ತಾಯಿ ಜಯವಂತಬಾಯಿ. ಇವರ ಒಂದು ಕಾಲಮಾನ 1572ರಿಂದ 1597ರವರೆಗೆ ಇವರು ಆಳ್ವಿಕೆಯನ್ನು ನಡೆಸುತ್ತಾರೆ. ಇವರು ಪ್ರಮುಖವಾಗಿ ಪ್ರಸಿದ್ಧಿಯಾದದ್ದು ಹಲ್ದಿಘಾಟಿ ಯುದ್ಧ 1576ರಲ್ಲಿ ಅಂದಿನ ಮೊಘಲ ಚಕ್ರವರ್ತಿ ಅಕ್ಬರ್ನ ಸೈನ್ಯದ ವಿರುದ್ಧ ಹೋರಾಡಿ ತಮ್ಮ ರಾಜ್ಯದ ಒಂದು ಸ್ವಾಭಿಮಾನಕ್ಕಾಗಿ, ಅವರಿಗೆ ಶರಣಾಗದೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ವೀರ ಯೋಧರಾಗಿದ್ದು, ಇವರು ಅಕ್ಬರ್ನಿಗೆ ತಲೆಬಾಗಲಿಲ್ಲ. ಜೀವನ ಪೂರ್ತಿ ಮೇವಾಡ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರ ಯೋಧ ಅಂದರೆ ರಾಣಾ ಪ್ರತಾಪ್ ಸಿಂಹ ಅವರು. ಅವರು ಈ ರಜಪೂತ್ ಸಮಾಜಕ್ಕೆ ಒಂದು ಮಾದರಿ ಮತ್ತು ಪ್ರೇರಕ ಶಕ್ತಿ ಎಂದರೆ ತಪ್ಪಾಗಲಾರದು. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯು ಹೇಗೆಯೋ ಹಾಗೆ ರಾಜಸ್ಥಾನದ ರಜಪೂತ್ ಸಮಾಜದವರಿಗೆ ಈ ರಾಣಾ ಪ್ರತಾಪ್ ಸಿಂಹ ಅವರು ಒಂದು ಮಾದರಿ ಎಂದರೆ ತಪ್ಪಾಗಲಾರದು. ಮಾಲಿಂಗ್ಪುರಂತಹ ಊರಲ್ಲಿ ಈ ರಜಪೂತ್ ಸಮಾಜದ ಮನೆತನಗಳು ಕೆಲವು ಇದ್ರೂ ಕೂಡ ಅವರೆಲ್ಲರೂ ಈ ಕ್ಷೇತ್ರದ ಒಡೆಯ ಜಗದ್ಗುರು ಮಹಾಲಿಂಗೇಶ್ವರನ ಪರಮ ಭಕ್ತರಾಗಿ ತಮ್ಮ ಒಂದು ವೃತ್ತಿಯ ಜೊತೆಗೆ ಸಮಾಜದ ಮಾಲಿಂಗ್ಪುರದಲ್ಲಿರುವಂತಹ ಎಲ್ಲ ಸಮಾಜಗಳ ಜೊತೆ ಉತ್ತಮವಾದಂತಹ ಒಂದು ಒಡನಾಟವನ್ನು ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಅವರು ಸಮಾಜದ ಒಂದು ಸಂಘಟನೆ ಮಾಡಿ ಇವತ್ತು ಸಂಘವನ್ನ ಇಲ್ಲಿ ಉದ್ಘಾಟಿಸಿದ್ದು ನಿಜಕ್ಕೂ ಶ್ಲಾಘನೀಯ. ನಾನು ಒಂದು ವಿನಂತಿ ಮಾಡ್ತೀನಿ. ಆಗಲೇ ಸಿದ್ದು ಕೊಣ್ಣೂರವರು ಹೇಳಿದರು, ಕಲಿಯುಗದಾಗ ಏನಪ್ಪ ಅಂದ್ರೆ ಸಂಘಟನೆಗೆ ಮಾತ್ರ ಬೆಲೆ. ನಾವು ಒಬ್ಬರ ಇದ್ದೀವಿ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಒಂದ ಕಡ್ಡಿ ಬಿದ್ದಿತ್ತಂದ್ರೆ ಅದರಲ್ಲಿ ಕಸ ಹೊಡ್ಗಕ್ಕಾಗಂಗಿಲ್ಲ. ಅದ ಒಂದು 10-20 ಕಡ್ಡಿಗೆ ಒಳೆ ಮಾಡಿ ನೀವು ಒಂದು ಕಸಬರಗಿ ಮಾಡಿರಂದ್ರೆ ಇಡೀ ಜಾಗ ಎಲ್ಲ ಸ್ವಚ್ಛ ಮಾಡ್ಬೋದು. ಯಾಕಂದ್ರೆ ಆ ಕಸಬರಗಿನ ನಮ್ಗೆ ಒಂದು ಒಗ್ಗಟ್ಟಿಗೆ ಉದಾಹರಣೆ. ಒಂದ ಕಡ್ಡಿ ಇತ್ತಂದ್ರೆ ಅದಕ್ಕೆ ಬೆಲೆ ಇರಂಗಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದ್ ಕಡೆ ಇದ್ದೀವಿ ಅಂದ್ರೆ ಸಮಾಜದಾಗ ನಮ್ಮದೇ ಆದಂತಹ ಒಂದು ಬೆಲೆ ಬರ್ತದ. ಆ ದಿಶೆಯಲ್ಲಿ ಇವತ್ತು ಮಾಲಿಂಗ್ಪುರದಲ್ಲಿ ಏನು ಈ ರಜಪೂತ್ ಸಮಾಜದವರು ಈ ಸಂಘವನ್ನ ಪ್ರಾರಂಭ ಮಾಡಿರಿ. ಇದು ಜಗದ್ಗುರು ಮಹಾಲಿಂಗೇಶ್ವರನ ಕೃಪೆಯಿಂದ ಉತ್ತರೋತ್ತರವಾಗಿ ಬೆಳೆಯಲಿ. ತಾವು ಕೂಡ ರಾಣಾ ಪ್ರತಾಪ್ ಸಿಂಹ ಅವರು ಕೇವಲ ಆ ಮೇವಾಡದ ಸ್ವತಂತ್ರಕ್ಕಾಗಿ ಹೋರಾಡಿಲ್ಲ, ನಿಮಗೆ ಈ ರಜಪೂತ್ ಸಮಾಜಕ್ಕೆ ಒಂದು ಮಾದರಿಯಾದಂತಹ ವೀರ ಯೋಧರು. ಅವರ ಒಂದು ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಮತ್ತು ಮುಂಬರುವಂತಹ ಯುವಕರಿಗೆ, ಮಕ್ಕಳಿಗೆ ಇದರ ಇತಿಹಾಸ ಗೊತ್ತಿರಂಗಿಲ್ಲ. ನಾವು ಈ ಜಯಂತಿ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಹಿರಿಯರು, ನಮ್ಮ ಯೋಧರು ಅಥವಾ ನಮ್ಮ ಕುಲದ ವೀರ ಯೋಧರು ಏನ್ ಕೆಲಸ ಮಾಡ್ಯಾರ ಅನ್ನೋದು ಇವತ್ತಿನ ಯುವಕ ಮಿತ್ರರಿಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡೋ ಸಲುವಾಗಿ ಇಂತಹ ಜಯಂತಿ ಆಚರಣೆಗಳು ಬಹಳ ಅವಶ್ಯದವ. ಆ ದಿಶೆಯಲ್ಲಿ ಇವತ್ತು ನಮ್ಮ ರಜಪೂತ್ ಸಮಾಜದವರು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಜರುಗಿದೆ. ಊರು ತುಂಬ ಮಾಲಿಂಗೇಶ್ವರ ದೇವಸ್ಥಾನದಿಂದ ಇಲ್ಲಿವರೆಗೆ ಬೃಹತ್ ಮೆರವಣಿಗೆಯನ್ನು ಮಾಡಿದ್ದೀರಿ. ಜೊತೆಗೆ ಇಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೀರಿ. ಇದು ಶ್ಲಾಘನೀಯ ಕಾರ್ಯಕ್ರಮ. ಮಹಾಲಿಂಗೇಶ್ವರ ಕೃಪೆಯಿಂದ ಈ ತಮ್ಮ ಸಮಾಜ ಮತ್ತು ಸಂಘಟನೆಯು ಉತ್ತರೋತ್ತರವಾಗಿ ಬೆಳೆಯಲಿ ಅಂತೇಳಿ ಆಶಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾಗಿಯಾಗಬೇಕಾದ್ರೆ, ಯಾರ ಭಾಗಿಯಾಗಬೇಕಾದ್ರೆ ನೀವು ಒಕ್ಕಟ್ಟಿದ್ರೆ ನಿಮ್ ಜೊತೆ ಇರ್ತಾರೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸಮಾಜವನ್ನು ಸಂಘಟನೆ ಮಾಡ್ರಿ. ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳು ಬರಲಿ, ನಾ ಯಾವತ್ತೂ ಇರ್ತಾನೋ ನಿಮ್ಮ ಬೆನ್ನೆಲುಬಾಗಿ ಇರ್ತಾನೋ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ದು ಏನೇ ಸಮಸ್ಯೆಗಳು ತಂದ್ರು ನಾನು ಬಗೆಹರಿಸ್ತಾನು. ಅದಕ್ಕೆ ದಯವಿಟ್ಟು ನೀವು ಮುಂದಿನ ದಿನಮಾನದಾಗ ಒಂದು ಒಕ್ಕಟ್ಟಾಗಿ ಒಂದು ಸಭಾಭವನಾಗಲಿ, ಕಲ್ಯಾಣ ಮಂಟಪ ಆಗಲಿ, ಏನ್ ಕಟ್ತಿರಲ್ಲ ಅದಕ್ಕೆ ನಾ ಯಾವತ್ತೂ ಸಪೋರ್ಟ್ ಆಗಿರ್ತಾನೋ ಅನ್ನುವಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ರಜಪೂತ್ ಸಮಾಜದವರು ಈ ಒಳ್ಳೆಯ ಮೆರವಣಿಗೆ ಮಾಡಿಕೊಂಡು ಬಂದು ಸಂಘಟನೆ ಮಾಡುವುದರ ಮೂಲಕ ಈ ಸಂಘಟನೆ ಇನ್ನು ಮುಂದೆ ಅತಿ ಒಗ್ಗಟ್ಟಿನಿಂದ ಮಾಡಿದ್ದಾದ್ರೆ ಯಾವುದೇ ಅನುದಾನಗಳನ್ನು ತಗೊಳ್ಳಿಕ್ಕೆ ಬರ್ತದೆ. ಮತ್ತು ಸಮಾಜ ಒಗ್ಗಟ್ಟಿನಿಂದ ಮಾಡಿದ್ರೆ
ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ.